ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ನಾನು ದುಂಡ ಏರಮಠ್ ಮುಗುಳ್ಕೋಟ್ ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಷಯ ಏನಂದ್ರೆ ಯಾರೂ ತಪ್ಪು ತಿಳ್ಕೊಬೇಡ್ರಿ. ಬೈಕ್ನಾಗ ಯಾವ ಥರ ಹೋಗ್ತಾರೆ ಗೊತ್ತನ್ರಿ ಹುಡುಗರು ಆಯ್ತು ದೊಡ್ಡವರು ಆಯ್ತು. ಅದು ಏನು ಎಕ್ಸಿಲೇಟ್ರ್ ನೀವು ಹೆಂಗೆ ಹಿಡಿತಿರ್ಲ ಆ ಥರ ಸ್ಪೀಡ್ ಓಡ್ತೈತದ. ಬಟ್ ಇನ್ನೊಂದು ಹೆಂಗೆ ಗೊತ್ತದನ್ರಿ, ಕಾರ್ನರ್ ಬತ್ತು, ಸರ್ಕಲ್ ಬತ್ತಂದ್ರೆ ನಾವು ಸ್ಲೋ ಮಾಡಬೇಕು, ಒಂದು ಸ್ವಲ್ಪ ಸ್ಲೋ ಮಾಡ್ಕೊಂಡು ವೇಟ್ ಮಾಡಿ ಹೋಗ್ಬೇಕು ಅನ್ನೋದು ನಿಮ್ಮ ತಲೆಗೆ ಯಾರಿಗೂ ಇರೋಂಗಿಲ್ಲ. ಅಂದ್ರೆ ಸಿಟಿ ಒಳಗೆ ಸಿಗ್ನಲ್ ಇರ್ತಾವೆ, ಹಳ್ಳಿ ಒಳಗೆ ಸಿಗ್ನಲ್ ಇರೋಂಗಿಲ್ಲ. ಸೈಯತ್ ಹೋಗ್ತೀರಿ, ಆ ಕಡೆ ಇದ್ರೆ ಇವ್ರು ಬರ್ತಾರೋ, ಈ ಕಡೆ ಇದ್ರೆ ನೀವು ಹೋಗ್ತಿರ್ತೀರಿ. ಆ್ಯಕ್ಸಿಡೆಂಟ್ ಆದರೆ ಯಾರಿಗೆ ಏನಾಗೋದೈತಿ? ನಿಮ್ಮಿಬ್ಬರಿಗೆ ಪ್ರಾಬ್ಲಮ್. ಅವ್ರು ಸಾಯ್ಬೇಕಾ, ನೀವು ಸಾಯ್ಬೇಕಾ, ಇಲ್ಲ ಇಬ್ಬರು ದವಾಖಾನೆಗೆ ಬೀಳ್ಬೇಕಾ? ಇದು ಲುಕ್ಸಾನರಿಗೆ ನಿಮ್ಗೆ. ದಯವಿಟ್ಟು ಕೈ ಮುಗಿದು ಹೇಳ್ತಾನು, ಸರ್ಕಲ್ ಎಲ್ಲಿ ಇರ್ತಾವಲ್ಲ ಅಲ್ಲಿ ಸ್ಲೋ ಮಾಡಿರಿ, ಕಾರ್ನರ್ಗೆ ಸ್ಲೋ ಮಾಡಿರಿ, ಹಾರ್ನ ಬರ್ಸಿ ಸ್ಲೋ ಮಾಡಿ ಹೋಗ್ರಿ. ಶಾಲೆ ಹುಡುಗರು ಬರ್ತಿರ್ತಾವೆ, ಸಿಕ್ಕಾಪಟ್ಟೆ ಶಾಲೆ ಹುಡುಗರು ಬರ್ತಿರ್ತಾವ್ರಿ. ಎಲ್ಲ ಕಡೆ ಶಾಲೆ ಹುಡುಗರು ಬರ್ತಿರ್ತಾವೆ, ಎಲ್ಲ ಸರ್ಕಲ್ದಾಗೂ ಬರ್ತಿರ್ತಾವೆ ಹಳ್ಳ್ಯಾಗ. ಅದನ್ನು ನೋಡಿ ನೀವು ಚಾಲನೆ ಮಾಡ್ಬೇಕ್ರಿ ಬೈಕ. ಹಂಗೆ ಹೊಡಿಬೇಕು. ಯಾಕಂದ್ರೆ ನಮ್ಮ ಊರ್ದಷ್ಟು ನಾ ಹೇಳಾಕತ್ತಿಲ್ಲ, ಮುಗುಳ್ಕೊಡ್ದಷ್ಟು ಅಷ್ಟು ಹೇಳಾಕತ್ತಿಲ್ಲ, ಎಲ್ಲ ಊರ್ದು ಹೇಳಾಕತ್ತಾನ. ಒಂದು ಸರ್ಕಲ್ ಇತ್ತಂದ್ರೆ ಹಳ್ಳ್ಯಾಗ, ಆ ಸರ್ಕಲ್ ಬಂದ್ರೆ ಬೆಳಗ್ಗೆ ಹೊಂಟ್ರಂದ್ರೆ, ಇಲ್ಲಕ ನೈಟ್ ಹೊಂಟ್ರಂದ್ರೆ, ಮಧ್ಯಾಹ್ನ ಹೊಂಟ್ರಂದ್ರೆ ಒಂದು ಸ್ವಲ್ಪ ನೋಡಬೇಕು. ಗಾಡಿ 4 ರೋಡ್ ಕೂಡಿದ್ದು ಅಂದ್ರೆ 3 ರೋಡ್ ಕೂಡಿದ್ದು ಅಂದ್ರೆ ಒಂದು ಸ್ವಲ್ಪ ಸ್ಲೋ ಮಾಡಬೇಕು, ಹಾರ್ನ ಬಾರಿಸ್ಬೇಕು, ಗಾಡಿಗಳು ಹೋಗಬೇಕು. ಒಮ್ಮೆ ಬಾರತ್ತ ನೀವು ಹೋಗೋರ, ಅವ್ರು ಬಂದವ್ರ ನಿಮಗೆ ಗುದ್ದಾರ, ಇಲ್ಲಕ ನೀವು ಹೋಗಿ ಅವ್ರು ಗುದ್ದಾರ. ಇದೇನಾಯ್ತು? ಜಸ್ಟ್ 1 ಸೆಕೆಂಡ್ ರೀ, 2 ಸೆಕೆಂಡ, 5 ಸೆಕೆಂಡ ವೇಟ್ ಮಾಡೋದ್ರಿ. ಸ್ಲೋ ಆಗಿ ಹೋದ್ರೆ ಏನಾಗೋದೈತಿ ನೋಡ್ರಿ. ನಾ ಹೇಳೋದ ನಿಮ್ಗೆ ತಪ್ಪು ಅನ್ನಿಸ್ಬೋದು, ನಾ ಮಾತಾಡೋದು ನಿಮ್ಗೆ ಫ್ಲೋ ಅನ್ನಿಸ್ಬೋದು. ಯಾಕಂದ್ರೆ ನನ್ನ ಇರಿಟೇಕ್ ಮಾಡ್ತಾರೆ, ಮಾಡ್ಬಾರಕ ಐ ಡೋಂಟ್ ನೋ. ಬಟ್ ನಾ ಹೇಳೋದು ನಿಮ್ಗೆ ಏನಾರು ತಪ್ಪು ಅನ್ಸುತ್ತಾರೆ ಹೇಳ್ರಿ. ಯಾಕೆ ಎಲ್ಲರೂ ಮಕ್ಕಳು ಎಲ್ಲರೂ ತಂದೆ ತಾಯಿ ಈಗ ಕರ್ಕೊಂಡು ಹೋಗ್ತಿರ್ರಿ ಅಪ್ಪ ಅಮ್ಮ. ಈಗ ಅವ್ವನಿಗೆ ದವಾಖಾನೆಗೆ ಕರ್ಕೊಂಡು ಹೋಗ್ತಿರ್ರಿ, ಅವ್ವನ ಎಲ್ಲರೂ ಹೊರಗೆ ಕರ್ಕೊಂಡು ಹೋಗ್ತಿರ್ತೀರಿ. ಅವ್ವ ಏನಾರು ಗಾಡಿ ಹಾಯ್ತು ಮಾಡ್ತು ಅಂದ್ರೆ, ಅವಾಗ ಏನಾರ ಆತಂದ್ರೆ ನೀವೇನು ಪಶ್ಚಾತ್ತಾಪ ಪಡಂಗಿಲ್ಲ. ಅಪ್ಪ ಕೂತಿರ್ತಾನೆ, ಅವಂಗೆ ಏನಾರ ಆದ್ರೆ ಪಶ್ಚಾತ್ತಾಪ ಪಡಂಗಿಲ್ಲ. ಆಯಿ ಕೂತಿರ್ತಾಳೆ, ಆಯಿಗೆ ಏನಾದ್ರೆ ಪಶ್ಚಾತ್ತಾಪ ಪಡಂಗಿಲ್ಲ. ಹೆಂಡತಿ ಕೂತಿರ್ತಾಳೆ, ಹೆಂಡತಿ ಕೂತ್ರು ಆಕೆಗೆ ಪಶ್ಚಾತ್ತಾಪ ಪಡಂಗಿಲ್ಲ. ಇದೆಲ್ಲ ಯಾಕೆ ಬೇಕು? ಬೈಕನ್ನು ನೀವು ಸ್ಲೋ ಹೊಡೆದ್ರೆ ಆಯ್ತು. ಹಿಂದೆ ಕುಣ್ಸೋತೀರಿ, ಆಯಿ ಕೂತರು ಬರ್ರತ್ ಹೋಗ್ತೀರಿ, ಅಪ್ಪ ಕೂತರು ಸೊಯ್ಯತ್ ಹೋಗ್ತೀರಿ, ಅವ್ವ ಕೂತರು ಸೊಯ್ಯತ್ ಹೋಗ್ತೀರಿ, ಹೆಂಡತಿ ಕೂತರು ಸೊಯ್ಯತ್ ಹೋಗ್ತೀರಿ, ತಂಗಿ ಕೂತರು ಸೊಯ್ಯತ್ ಹೋಗ್ತೀರಿ, ಮಕ್ಳು ಕೂತರು ಸೊಯ್ಯತ್ ಹೋಗ್ತೀರಿ. ಅದು ಯಾಕೆ ಹೊಡಿಬೇಕಾಯ್ತು ಅಷ್ಟು ಸ್ಪೀಡ? ಸ್ಲೋ ಆಗಿ ನಿಮ್ಮ ಟೈಮಿಂಗ್ ನೀವು ಹೋಗತ್ತಿರಲ್ಲ, ಏನೋ ಅಷ್ಟು ಅರ್ಜೆಂಟ್ ಇರ್ತೈತಿ ನಿಮ್ದು. ನಾನು ಏನಾರು ತಪ್ಪು ಮಾತಾಡ್ರೆ ನನಗೆ ಬೆಳಗ್ಗೆ ಕೇಳ್ರಿ, ನಾನು ಇದಕ್ಕೆ ಉತ್ತರ ಕೊಡ್ತೀನಿ. ಬಟ್ ಒಂದು ಮಾತು ಹೇಳ್ತಾನು, ತಂದೆ ತಾಯಿ ಅಪ್ಪ ಅಣ್ಣ ತಂಗಿ ಬಂಧು ಬಳಗ ಎಲ್ಲರೂ ಬೇಕು. ಬಟ್ ಬೈಕ್ ಹೊಡಿ ಮುಂದೆ ನೀವು ಯಾರು ನಿಮ್ಮ ಬೈಕ್ ಹಿಂದೆ ಕೂತಿರ್ತಾರೋ ಅವ್ರದ್ದು ವಿಚಾರ ಮಾಡಿರಿ, ನಿಮ್ಮದು ವಿಚಾರ ಮಾಡಬೇಡ್ರಿ. ಇದೊಂದು ತಲೆ ಇಟ್ಕೋರಿ. ಥ್ಯಾಂಕ್ ಯು ಸೋ ಮಚ್. ದುಂಡ ಏರಮಠ್ ಮುಗುಳ್ಕೋಟ್. ನಮಸ್ಕಾರ.